ಅಶ್ವಿನ್ ಮೊಬೈಲ್ ನೋಡಿದ್ ಸಾಕು, ಬಾ ಮಲ್ಕೊಳ್ಳೋಣ. ಬಾ ಪೂಜಾ, ಇಲ್ಲಿ ನಿಂಗೇನೋ ತೋರಿಸ್ತೀನಿ. ಏನು ನೋಡಿ ಇಲ್ಲಿ. ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ? ನಾನೇನ್ ತಪ್ಪು ಮಾಡಿದೆ? ರಾತ್ರಿ ಲೇಟ್ ಆಯ್ತು ಅಂತ ಇಲ್ಲಿ ರೂಮ್ ಮಾಡಿದೀವಿ, ಇಲ್ಲಿ ಉಳ್ಕೊಂಡಿದೀವಿ, ಅದು ತಪ್ಪಾ? ಇದೇನೋ ಇದು ಅರ್ಜುನ್ ಬಾಬಾ ಮತ್ತೆ ಮೀರಾ ಲಾಡ್ಜಲ್ಲಿ ಸಿಗಾಕೊಂಡಿದ್ ವಿಡಿಯೋ ಅಲ್ವಾ? ಎಸ್. ಓ ಗಾಡ್, ಯಾರು ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ಟಿದಾರಲ್ಲೋ. ಯಾರು ಅಲ್ಲ, ನಿನ್ ಗಂಡನೇ. ಏನು ಹೇಳ್ತಿದ್ಯಾ? ನಾನೇ ಫೇಸ್ಬುಕ್ಕಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಇವ್ರ ಮರ್ಯಾದೆನೆಲ್ಲ ಊರ್ ತುಂಬ ಹಂಚ್ತೀನಿ. ಅಶ್ವಿನ್, ನಿಂಗೇನ್ ತಲೆ ಕೆಟ್ಟಿದ್ಯಾ? ಹೀಗ್ ಮಾಡಿದ್ರೆ ಹೋಗೋದು ನಿಮ್ಮ ಅಣ್ಣನ ಮರ್ಯಾದೆ ಅಲ್ವಾ? ಹೋಗ್ಲಿ ಬಿಡು, ಹೋಗ್ಲಿ ಅಂತ ತಾನೇ ನಾನು ಇಷ್ಟೆಲ್ಲ ಮಾಡ್ತಿರೋದು. ಅವ್ನ ಮರ್ಯಾದೆ ಬೀದಿಲಿ ಹರಾಜಾಗ್ಬೇಕು. ಅವ್ನು ಎಲ್ಲೂ ತಲೆ ಎತ್ಕೊಂಡು ಓಡಾಡಬಾರ್ದು. ಅಶ್ವಿನ್, ಅವ್ನು ನಿಮ್ಮ ಅಣ್ಣ ಅಲ್ವೇನೋ? ಅವ್ನು ನಮ್ಮ ಅಣ್ಣ ಆಗಿದ್ದಕ್ಕಿಂತ ಹೆಂಡತಿ ಗುಲಾಮನೇ ಆಗಿದ್ದ. ಅವನ ಹೆಂಡತಿ ನಮ್ಮ ಮಗುನ್ ಕೊಂದಾಗ ಏನ್ ಮಾಡ್ದ ಅವನು? ನಾನು ಅಷ್ಟೆಲ್ಲ ಹೇಳಿದ್ರು ನನ್ನ ಮಾತು ನಮ್ದೇನೆ ನನ್ನ ಕೆನೆಗೆ ಹೊಡ್ದ. ಅದಕ್ಕೆ ಇವತ್ತೊಂದು ಮರ್ಯಾದೆ ಮೇಲೆ ಹೊಡಿತಿದ್ದೀನಿ. ಅಶ್ವಿನ್, ನೀನೇನೋ ಹೀಗಾಗ್ಬಿಟ್ಟೆ. ಇನ್ನೂ ರೆಬಲ್ ಆಗ್ತೀನಿ ಪೂಜಾ. ನಾನ್ ಕಳ್ಕೊಂಡಿರೋದು ನಮ್ಮ ವಂಶದ ಕುಡಿನ. ಅದನ್ನ ಚಿವ್ತವ್ರ ಲೈಫ್ನ ನರ್ಕ ಮಾಡ್ದೇನೆ ನಾನಂತೂ ಸುಮ್ಮನೆ ಬಿಡಲ್ಲ. ಇನ್ಮೇಲೆ ಅರ್ಜುನ್ ಕೋರ್ಟ್ಗೆ ಹೋದ್ರೆ ಯಾರು ಕೇಸ್ ಬಗ್ಗೆ ಕೇಳೋದೇ ಇಲ್ಲ, ಎಲ್ಲರೂ ಈ ವಿಡಿಯೋ ಬಗ್ಗೆನೇ ಕೇಳಬೇಕು. ನೀನ್ ಇಷ್ಟು ದಡ್ಡ ಅಂತ ನನಗೆ ಗೊತ್ತಿರ್ಲಿಲ್ಲ. ಯಾಕೆ? ಅಶ್ವಿನ್, ನಿಮ್ಮ ಅಣ್ಣ ಫೇಮಸ್ ಲಾಯರ್. ಈ ಫೇಕ್ ಅಕೌಂಟ್ ನಿಂದೆ ಅಂತ ಅವ್ರಿಗೆ ಕಂಡಿಡಿಯೋದು ಕಷ್ಟನಾ? ಕಂಡಿಡಿಲಿ ಬಿಡು. ಅಲ್ವೋ, ಕಂಡಿಡಿದ್ರೆ ಅವ್ರು ಸುಮ್ಮನೆ ಬಿಡ್ತಾರಾ? ಸಿಗಾಕೊಂಡ್ರೆ ಅದನ್ನ ಸೇವಂತಿ ಮೇಲೆ ಎತ್ತಾಕ್ತೀನಿ. ವಾಟ್? ನಿನ್ ಹೆಂಡ್ತಿನೇ ಕೆಲಸ ಮಾಡಿಸಿದ್ದು ಅಂತ ಅವ್ನಿಗೆ ಹೇಳ್ತೀನಿ. ಹೆಂಗಿದ್ರು ಸೇವಂತಿ ಕೈವಾಡ ಇರೋದಕ್ಕೆ ನನ್ನ ಹತ್ರ ಎಲ್ಲ ಸಾಕ್ಷಿಗಳಿವೆ. ಈಗ ಅವನ ಹೆಂಡ್ತಿನ ಬಿಡ್ತಾನೋ ಇಲ್ವೋ, ಆದ್ರೆ ತಾನು ಕಟ್ಕೊಂಡಿರೋ ಹೆಂಡ್ತಿನೇ ಅವ್ನ ಮರ್ಯಾದೆ ಹೋಗೋ ಕೆಲಸ ಮಾಡಿದ್ಲು ಅಂದ್ಮೇಲೆ ಖಂಡಿತ ಬಿಟ್ಟೇ ಬಿಡ್ತಾನೆ. ಏನೋ ಅನ್ಕೊಂಡಿದೆ ಕಣೋ ನಿನ್ನ. ಭಾರಿ ಇದ್ಯಾ. ಎಲ್ರು ನನ್ನ ಚಿಕ್ಕವನು ಅಂತ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅದೇ ನನಗೆ ಪ್ಲಸ್ ಪಾಯಿಂಟು. ನೋಡ್ತಾ ಇರು ಪೂಜಾ, ಸೈಲೆಂಟಾಗಿ ಸೇವಂತಿಗೆ ಹೇಗೆ ಮಣ್ಣು ಮುಕ್ಕಿಸ್ತೀನಿ ಅಂತ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವನೇತ್ರನಿಗೆ ರಮಣೀಯಲಾಲಿ, ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನಲಾಲಿ, ಜಗವಾಡೋ ಸ್ವಾಮಿಗೆ ಪದಮಾಲೆ ಲಾಲಿ, ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವನೇತ್ರನಿಗೆ ರಮಣೀಯಲಾಲಿ, ಲಾಲಿ 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 ಲಾಲಿ. ಏನಿದು? ಜ್ಯೂಸು. ನನಗ್ ಬೇಡ. ಊಟನೂ ಮಾಡಿಲ್ಲ, ಅಟ್ಲೀಸ್ಟ್ ಜ್ಯೂಸ್ ಆದ್ರೂ ಕುಡಿ. ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ತೀರಾ? ನನಗೆ ಕೋಪ ಬರ್ಸ್ಬೇಡ ಸೇವಂತಿ, ಸುಮ್ಮನೆ ಕುಡಿ. ನನಗ್ ಬೇಡ ಅಂತ ಹೇಳಿದೆ ತಾನೆ. ನೀನ್ ಹೀಗೆ ಹಠ ಹಿಡಿದ್ರೆ ನಿನ್ ಹೆಲ್ತ್ಗೆ ತೊಂದರೆ ಆಗತ್ತೆ. ಆಗ್ಲಿ ಬಿಡಿ, ಮೋಸಗಾರ ಗಂಡನ ಜೊತೆ ಬದುಕೋದಕ್ಕಿಂತ ಸಾಯೋದೇ ವಾಸಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟಿ ಮಾತು ಹೇಳು, ನಾನು ಮೋಸ್ಕಾರನಾ? ನಿಮ್ ಮುಖ ನೋಡಿ ಸುಳ್ಳು ಹೇಳೋಷ್ಟು ಧೈರ್ಯ ನನಗಿಲ್ಲ ಸರ್. ನಿನ್ನನ್ನು ಬಿಟ್ಟು ಬೇರೆ ಹೆಣ್ಣಿನ ಬಗ್ಗೆ ನಾನು ಕನಸಲ್ಲೂ ಯೋಚನೆ ಮಾಡಲ್ಲ ಸೇವಂತಿ, ಮಾಡೋದೂ ಇಲ್ಲ. ನೀನೇ ನನ್ನ ಜೀವ, ನೀನೇ ನನ್ನ ಶಕ್ತಿ, ನೀನೇ ನನ್ನ ಬದುಕು. ನೀನಿಲ್ಲ ಅಂದ್ರೆ ನಾನು ಜೀವಂತ ಶವ ಆಗ್ಬಿಡ್ತೀನಿ. ನನ್ನಿಂದ ದೂರ ಹೋಗ್ಬೇಡ ಸೇವಂತಿ, ನಾನು ಉಳಿಯೋದಿಲ್ಲ ಕಣೆ. ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಐ ಲವ್ ಯು ಸೇವಂತಿ, ಐ ಲವ್ ಯು.
ಇದೇ ಮಾತನ್ನ ಪಾಪ ಆ ಮೀರಾಗೂ ಹೇಳಿರ್ತೀರ ಅಲ್ವಾ? ಬೇರೆ ಹೆಣ್ಣಿನ ಜೊತೆ ಅರಬತ್ಲೆಯಾಗಿ ಸಿಕ್ಕಾಕೊಂಡಿರೋ ಗಂಡ ಹೆಂಡತಿ ಹತ್ರ ಬಂದು ಇದೆಲ್ಲ ಮಾತಾಡೋದಕ್ಕೆ ಅದ್ ಹೇಗ್ ಮುಖ ಬರುತ್ತೋ ಏನೋ. ಅದನ್ನ ಯಾಕೆ ಇಲ್ಲಿಟ್ಟು ಹೋಗ್ತಿದ್ದೀರಾ? ನಾನು ಕುಡಿಯೋದಿಲ್ಲ ಅಂತ ಹೇಳಿದೆ ಅಲ್ವಾ? ತಗೊಂಡು ಹೋಗಿ. ನಮ್ ಪ್ರೀತಿ ತುಂಬಾ ಗಟ್ಟಿ ಅನ್ಕೊಂಡಿದ್ದೆ. ನಿನ್ ನಂಬಿಕೆ ಇಷ್ಟು ಬೇಗ ಸತ್ತು ಹೋಯ್ತಾ? ಸಿವಂತಿ, ನಿನ್ಗನ್ಸುತ್ತಾ ನಾನು ಇನ್ನೊಂದು ಹೆಣ್ಣಿನ ಸವಾಸ ಮಾಡಿದ್ದೀನಿ ಅಂತ? ಆ ದೇವರೇ ಬಂದು ನನ್ನ ಮುಂದೆ ನಿಂತು ನನ್ನ ಗಂಡ ಸರಿಲ್ಲ ಅಂತ ಹೇಳಿದ್ರೆ ನಂಬಲ್ಲ ಅಂತ ಹೇಳ್ತಿದ್ದೋಳು ನೀನು. ಈ ತರ ಯಾವತ್ ಬದಲಾದೆ? ನನ್ ಮೇಲೆ ಈ ತರ ಅನುಮಾನ ಪಡ್ತಿರೋದು ನೀನೇನಾ? ನನ್ ಸೇವಂತಿನ ನನ್ಗೆ ನಂಬೋಕೆ ಆಗ್ತಿಲ್ಲ. ಇದಕ್ಕಿಂತ ನನ್ ಕೆನ್ನೆಗೆ ಎಡೆಯಟ್ ಹೊಡೆದ್ಬಿಡು. ನನಗೇನು ಬೇಜಾರಿಲ್ಲ. ನೀನ್ ನನ್ ಕೊಂದೆ ಬಿಟ್ಟಿದ್ರು ನನಗಿಷ್ಟು ನೋವು ಆಗ್ತಿರ್ಲಿಲ್ಲ ಸೇವಂತಿ. ಪ್ಲೀಸ್ ನೀವು ಅಳ್ಬೇಡಿ, ನನಗೆ ತುಂಬಾ ಸಂಕಟ ಆಗುತ್ತೆ. ನೀನ್ ನನ್ನ ನಂಬ್ತಿಲ್ಲ ಅನ್ನೋದನ್ನ ನನ್ನ ಕೈಯಲ್ಲಿ ಈಗಲೂ ಅರ್ಗಿಸ್ಕೊಳಕ್ ಆಗ್ತಿಲ್ಲ ಸೇವಂತಿ. ಹೇಳು, ನಾನು ಯಾವ ದೇವ್ರ ಮೇಲೆ ಆಣೆ ಮಾಡಿ ಹೇಳು ಸೇವಂತಿ. ನನಗೇನು ಬೇಡ, ನನಗ್ ಬೇಕಾಗಿರೋದು ಡಿವೋರ್ಸ್. ಒಂದು ಸಣ್ಣ ಫೋಟೋ ನಮ್ಮ ಪ್ರೀತಿನ ಅಲಗಾಡಿಸ್ಬಿಡ್ತಾ? ಇಷ್ಟೇನ ನಮ್ಮ ಪ್ರೀತಿ? ಇದೇ ಜಾಗದಲ್ಲಿ ನೀನಿದ್ದಿದ್ರೆ ನಾನು ನಿನ್ ಮೇಲೆ ಹೀಗೆ ಅನುಮಾನ ಪಡ್ತಿದ್ನಾ? ಚಿಚಿ, ಇಂಥ ದರಿದ್ರ ಅಸಹ್ಯಗಳೆಲ್ಲ ನಿಮಗ್ ಮಾತ್ರ. ನನಗದೆಲ್ಲ ಸರಿ ಬರೋದಿಲ್ಲ. ಅಂದ್ರೆ ನನ್ನ ಮೀರ ಮಧ್ಯೆ ಏನೋ ಇದೆ ಅಂತ ಕನ್ಫರ್ಮ್ ಮಾಡ್ಬಿಟ್ಟಿದ್ಯಾ? ಹೌದು, ಕನ್ಫರ್ಮ್. ಇದ್ರ ಬಗ್ಗೆ ಯಾವ ಡೌಟು ಇಲ್ಲ. ನಿಮಗೂ ಅವಳಿಗೂ ಅಫೇರ್ ಇದೆ. ಇಂಥ ಮಾತು ಹೇಳಕ್ಕೆ ನಿನ್ಗೇನು ಅನ್ನಿಸ್ತಿಲ್ವಾ? ಕಟ್ಕೊಂಡ್ ಹೆಂಡತಿ ಇರ್ಬೇಕಾದ್ರೆ ಇಂಥ ಕಚಡ ಕೆಲಸ ಮಾಡೋದಕ್ಕೆ ನಿಮ್ಗೆ ಏನು ಅನ್ಸಿಲ್ಲ ಅಂತಂದ್ಮೇಲೆ ನನಗೆ ಹೇಗನ್ಸುತ್ತೆ? ನನ್ ಗಂಡ ದೇವ್ರಂಥವ್ರು. ನನ್ನನ್ ಬಿಟ್ಟು ಬೇರೆ ಹೆಣ್ಣನ್ನ ಕಣ್ಣೆತ್ ನೋಡಲ್ಲ ಅಂತ ಅನ್ಕೊಂಡಿದ್ದೆ. ನನ್ ಗಂಡ ನನ್ನನ್ ಮಾತ್ರ ಪ್ರೀತಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಇಷ್ಟು ನಂಬಿಕೆ ಇಟ್ಕೊಂಡಿದ್ ಗಂಡ ಈಗ 2 ದೋಣಿ ಮೇಲೆ ಕಾಲಿಟ್ಟಿದ್ದಾರೆ ಅನ್ನೋದನ್ನ ನಾನು ಹೇಗ್ ಸರ್ ಸಹಿಸ್ಕೊಳ್ಳಿ? ಯಾವಳ ಜೊತೆನೋ ಸಂಬಂಧ ಇಟ್ಕೊಂಡು ಪ್ರೀತಿಸೋರ ದೇಹಕ್ಕೆ ಬೆಂಕಿ ಇಟ್ಬಿಟ್ರಲ್ಲ ಸರ್. ನನಗೆಷ್ಟು ನೋವಾಗಿರ್ಬೇಕು. ಒಡೆದೋದ ಕನ್ನಡಿ, ಒಡೆದು ಹೋಗಿರೋ ಮನಸ್ಸು ಎರಡೂ ಒಂದೇ. ಎರಡೂ ಮತ್ತೆ ಸರಿ ಮಾಡೋದಕ್ಕಾಗಲ್ಲ. ಬಿರುಕು ಸಂಬಂಧಕ್ಕೆ ತ್ಯಾಪೆ ಹಾಕೋದನ್ನ ಬಿಟ್ಟು ದಯವಿಟ್ಟು ನನಗೆ ಬಿಡುಗಡೆ ಕೊಡಿ. ನನ್ನ ಜೀವನ ನಾನು ನೋಡ್ತೀನಿ.